ಎಂತೆಂಥ ಕಾಂಟ್ರವರ್ಸೀಸ್ ಆಗಲ್ಲ. ಬಟ್ ಆ ಟೈಮಲ್ಲಿ ಆ ಹಾಡು ಅಷ್ಟು ಸುಂದರವಾಗಿ ರೆಡಿ ಆಯಿತು, ಕೊರಿಯೋಗ್ರಾಫ್ ಆಯಿತು, ವಿಡಿಯೋಸ್ ಎಲ್ಲ ಸ್ಟಿಚ್ ಮಾಡಿ. ಇವತ್ತು ಬಾಲಮುರಳಿ ಕೃಷ್ಣ ಅವರು ತಮಿಳು ಹಾಡು ಹಾಡ್ತಾರಂದ್ರೆ ಐ ಡೋಂಟ್ ನೋ, ಸೆಲ್ಫ್ ಇಮೋಲೇಷನ್ ಎಲ್ಲ ಆಗ್ಬೋದು ರೋಡಲ್ಲಿ. ಅದು ಹೇಗೆ ಹಾಡ್ತೀರೋ ನೀವು ತೆಲುಗುನವರಾಗಿ ತಮಿಳು ಹಾಡು ಅಂದರೆ ಅಷ್ಟೊಂದು ಪ್ರೀತಿ ನಮ್ಮ ಡೈವರ್ಸಿಟಿ ಮೇಲೆ ಇತ್ತು. ಇವತ್ತು ಬಹುಶಃ ನಾವು ದ ಬಿಗ್ ಪಿಕ್ಚರ್ ಅನ್ನ ಮರೆತು ನಮ್ದೇ 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 ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಇದೆ. ಆ್ಯಂಡ್ ಐ ಫೀಲ್ ಐ ಸ್ಪೀಕ್ ಅಬೌಟ್ ದಿಸ್ ವೆರಿ ಪ್ಯಾಷನೆಟ್ಲಿ. ಯಾಕಂದ್ರೆ ನನಗೆ ಕನ್ನಡ ಕಲಿಬೇಕು ಅಂತ ಯಾರು ಹೇಳೇ ಇರಲಿಲ್ಲ, ಕಲ್ತು ಬಿಟ್ಟೆ. ಯಾವಾಗ ಒಂದು ವಿಷಯ ನೀವು ಹೇಳ್ದೆ ನೀವು ಮಾಡ್ತೀರಲ್ಲ, ಅದರಲ್ಲಿರೋ ಪ್ರೀತಿನೇ ಬೇರೆ ಇರುತ್ತೆ. ಹೇಳ್ದೆ ನೀವು ಮನೇಲಿ ನಿಮ್ಮ ಅಮ್ಮಂಗೆ ಇವತ್ತು ಕೇಸರಿ ಬಾತ್ ಮಾಡೋ 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 ಅನ್ನೋ ಸಿಟ್ಟಲ್ಲಿ ಮಾಡಿರ್ತಾರೆ. ಬಟ್ ಯಾವತ್ತೋ ಒಂದಿನ ನೀವು ಹೇಳ್ದೇನೆ ಕೇಸರಿ ಬಾತ್ ಮಾಡಿರ್ತಾರಲ್ಲ, ಅದ್ರ ರುಚಿ ನೋಡಿ ನೀವು. ಇಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಇದು ನಾನು ಕನ್ನಡ ಕಲ್ತಿದ್ದು, ಯಾರೂ ನನಗೆ ಹೇಳ್ದೆ ಕನ್ನಡ ಕಲ್ತಿದ್ದು. ಮೈಲೇಜ್ ನೋಡಿ ಇವತ್ತಿಲ್ಲಿದ್ದೀನಿ. ಸೊ ದಿಸ್ ಇಸ್ ವೆರಿ ಹೈ ಮೈಲೇಜ್ ಅಂತ. ಸೊ ಐ ಥಿಂಕ್ ಭಾಷೆ ಇಸ್ ಸಮಥಿಂಗ್, ಅದಕ್ಕೆ ಕಲೀಲೇಬೇಕು ಅಂದಾಗ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಭಾಷೆಗೆ ನಾವು ಒಂಥರ ಹರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ನನಗಿದೆ. ಯಾಕಂದ್ರೆ ನನಗೆ ಯಾರು ಯಾವ ಭಾಷೆಯನ್ನು ನೀವು ಕಲೀಲೇಬೇಕು ಅಂತ ಹೇಳಿಲ್ಲಲ್ಲ. ಐ ಥಿಂಕ್ ಇಟ್ಸ್ ಓನ್ಲಿ ಲವ್. ವಿತ್ ಓನ್ಲಿ ಲವ್ ಯು ಕ್ಯಾನ್ ಲರ್ನ್ ಅ ಲ್ಯಾಂಗ್ವೇಜ್. ಆ್ಯಂಡ್ ಆ ಗೌರವ ತೋರಿಸೋದು ಹಾಗೆ ತೋರಿಸ್ಬೇಕು ಅಂತ ನನಗನ್ಸುತ್ತೆ. ದಟ್ ಯು ಲವ್ ದ ಲ್ಯಾಂಗ್ವೇಜ್. ಆ್ಯಂಡ್ ನಾವು ಸೇವೆ ಮಾಡ್ತೀವಿ ಭಾಷೆಗೆ ಅನ್ನೋದು ಬಹಳ ದೊಡ್ಡ ಮಾತು ಅಂತ ನನಗನ್ಸುತ್ತೆ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇಸ್ ಲವ್ ದ ಲ್ಯಾಂಗ್ವೇಜ್. ಮಿಕ್ಕಿದ್ದು ರಕ್ಷಣೆ ಮಾಡ್ತೀವಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಪ್ರೀತಿ ಎಲ್ಲರೂ ಮಾಡ್ಬೋದು.